ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಫ್ರೆಂಡ್ಸ್, ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಶೀಘ್ರ ಲಿಪಿಕಾರ ಮತ್ತು ಬರಹಂಚುಗಾರ ಹುದ್ದೆಯನ್ನು ಪ್ರಕಟಣೆಯಾಗಿದೆ. ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾರೋ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ನೀವು, ಪ್ರಧಾನ ಜಿಲ್ಲಾ ಮತ್ತು ಸ್ವತಂತ್ರ ನ್ಯಾಯಾಧೀಶ ಕಚೇರಿ ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಕಟಣೆಯಾಗಿದೆ. ಶೀಘ್ರ ಲಿಪಿಕಾರ ಗ್ರೇಡ್ 3 ಮತ್ತು ಬೆರಳೆಂಚುಗಾರ ಹುದ್ದೆಯನ್ನು ನೇಮಕಾತಿ ಪ್ರಕಟಣೆ ಮಾಡಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24/8/2024 ಆಗಿರುತ್ತೆ. ಅರ್ಜಿ ಪ್ರಾರಂಭ ದಿನಾಂಕ 25/7/2026 ರಿಂದ 24/8/2026 ಅರ್ಜಿಯನ್ನು ಸಲ್ಲಿಸಬಹುದು. ಶೀಘ್ರ ಲಿಪಿಕಾರ ಗ್ರೇಡ್ 3 ಹುದ್ದೆ, ಅದು ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆ ಆಗಿದೆ. ಹುದ್ದೆಗಳ ಸಂಖ್ಯೆ ನೋಡ್ಬೋದು, 10 ಹುದ್ದೆಗಳನ್ನು ಪ್ರಕಟಣೆಯಾಗಿದೆ. ವೇತನ ನೋಡೋದಾದರೆ 44,425 ರಿಂದ 83,700 ರೂಪಾಯಿ ವೇತನ ಆಗಿದೆ. ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೋಡ್ಬೋದು. ಒಟ್ಟು 3 ಬ್ಯಾಕ್ಲಾಗ್ ಹುದ್ದೆ, ಪರಿಶಿಷ್ಟ ಜಾತಿಗೆ 1, 2B ಅಭ್ಯರ್ಥಿಗೆ 1, ಸಾಮಾನ್ಯ ಅಭ್ಯರ್ಥಿಗೆ 1, ಒಟ್ಟು 3 ಹುದ್ದೆಗಳು ಪ್ರಕಟಣೆಯಾಗಿದೆ. ಇಲ್ಲಿ ಹುದ್ದೆಗಳ ವರ್ಗೀಕರಣ: ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 1, 2A ಅಭ್ಯರ್ಥಿಗೆ 2, 2B ಅಭ್ಯರ್ಥಿಗೆ 1, ಸಾಮಾನ್ಯ ಅಭ್ಯರ್ಥಿಗೆ 3, ಟೋಟಲ್ ಆಗಿ 7 ಹುದ್ದೆಗಳ ಪ್ರಕಟಣೆಯಾಗಿದೆ. ಶೈಕ್ಷಣಿಕ ಅರ್ಹತೆ: PUC ಅಥವಾ 3 ವರ್ಷ ಡಿಪ್ಲೊಮಾವನ್ನು ಕಂಪ್ಲೀಟ್ ಆಗಿರಬೇಕು. ಆಯ್ಕೆ ವಿಧಾನ: ಟೈಪಿಂಗ್ ಟೆಸ್ಟ್ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುವುದು. ಇನ್ನು ಎರಡನೇದ್ದು ಬೆರಳಂಚುಗಾರ ಹುದ್ದೆ ಟೈಪಿಸ್ಟ್, ಒಟ್ಟು 14 ಹುದ್ದೆಗಳು ಪ್ರಕಟಣೆಯಾಗಿದೆ. ವೇತನ ನೋಡಿದರೆ 34,100 ರೂಪಾಯಿಂದ 67,600 ರೂಪಾಯಿ ವೇತನ ಆಗಿದೆ. ಬ್ಯಾಕ್ಲಾಗ್ ಹುದ್ದೆಯಲ್ಲಿ 2B ಅಭ್ಯರ್ಥಿಗೆ 1 ಹುದ್ದೆಯನ್ನು ನೀಡಿದ್ದಾರೆ. ಹುದ್ದೆಯ ವರ್ಗೀಕರಣ ನೋಡಿದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 2, ಪ್ರವರ್ಗ ಅಭ್ಯರ್ಥಿಗೆ 1, 2A ಅಭ್ಯರ್ಥಿಗೆ 2, 2B ಅಭ್ಯರ್ಥಿಗೆ 1, 3A ಅಭ್ಯರ್ಥಿಗೆ 1, ಸಾಮಾನ್ಯ ಅಭ್ಯರ್ಥಿಗೆ 6, ಒಟ್ಟು 13 ಹುದ್ದೆಗಳನ್ನು ಪ್ರಕಟಣೆಯಾಗಿದೆ. ವಿದ್ಯಾರ್ಥಿ ನೋಡಿದರೆ ದ್ವಿತೀಯ PUC ಅಥವಾ 3 ವರ್ಷ ಡಿಪ್ಲೊಮಾವನ್ನು ಕಂಪ್ಲೀಟ್ ಆಗಿರಬೇಕು. ಆಯ್ಕೆ ವಿಧಾನ: ಟೈಪಿಂಗ್ ಟೆಸ್ಟ್ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುವುದು. ನಾವು ವಯೋಮಿತಿ ನೋಡಿದರೆ ಸಾಮಾನ್ಯ ಅಭ್ಯರ್ಥಿಗೆ 35 ವರ್ಷ ಪ್ಲಸ್ 5 ವರ್ಷ, ಇನ್ನು 2A, 2B, 3A, 3Bಗೆ 38 ಪ್ಲಸ್ 5 ವರ್ಷ ಕೊಟ್ಟಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗೆ 40 ವರ್ಷ ಪ್ಲಸ್ 5 ವರ್ಷನ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನ್ ಫೀಸ್ ನೋಡಿದರೆ 2A, 2B, 3A, 3Bಗೆ 200 ರೂಪಾಯಿ ಅರ್ಜಿ ಶುಲ್ಕ, ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಂಗವಿಕಲ ಅಭ್ಯರ್ಥಿಗೆ ಯಾವುದೇ ಶುಲ್ಕ ಇರೋದಿಲ್ಲ, ಶುಲ್ಕ ವಿನಾಯಿತಿಯನ್ನು ನೀಡಿದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.